ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ಪ್ರಿಯರೇ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಮತ್ತು ಪ್ರತಿದಿನ ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಅನೇಕ ವಿಷಯಗಳನ್ನ ನೀವು ತಿಳ್ಕೊಳ್ತಾ ಇದ್ದೀರಿ ಮತ್ತು ದೇವರು ಆತ್ಮದಲ್ಲಿ ನಿಮಗೆ ಲಾಭ ಅನುಗ್ರಹಿಸ್ತಾ ಇದ್ದಾರೆ ಅಂತ ನಾನು ನಂಬ್ತೇನೆ. ಪ್ರಿಯರೇ, ಇಂದಿನ ವೇದ ವಾಕ್ಯವು ಕೀರ್ತನೆಗಳು 119 165ನೇ ವಚನ. ಕೀರ್ತನೆ 119 165ನೇ ವಚನ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಓಕೆ, ಇದರಲ್ಲಿ ನಾವು ನೋಡುವಾಗ ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ, ನಾವು ಯಾವುದನ್ನು ಹೆಚ್ಚಾಗಿ ಪ್ರೀತಿಸ್ತೇವೆ? ಮೊಬೈಲ್ ಫೋನ್ ಪ್ರೀತಿಸ್ತೇವೆ, ನಮ್ಮ ಹೆಂಡತಿ, ನಮ್ಮ ಗಂಡ, ಓಕೆ, ನಮ್ಮ ಮಕ್ಕಳನ್ನ ಪ್ರೀತಿಸ್ತೇವೆ, ನಮ್ಮ ತಂದೆ ತಾಯಿನ ಪ್ರೀತಿಸ್ತೇವೆ, ನಮ್ಮ ಸ್ನೇಹಿತರನ್ನು ಪ್ರೀತಿಸ್ತೇವೆ. ನಾವು ಯಾರನ್ನ ಜಾಸ್ತಿ ಪ್ರೀತಿಸ್ತೇವೋ ಅದ್ರ ಜೊತೆ ನಾವು ಸಮಯ ಕಳೀತೇವೆ, ಹೆಚ್ಚು ಸಮಯ ಕಳೀತೇವೆ ಅಲ್ಲ. ಒಂದು ವೇಳೆ ನನ್ನ ಪ್ರಿಯರು ಒಂದು ವೇಳೆ ದೂರ ಇದ್ರೂ ಅವ್ರು ನಮಗಿಷ್ಟ ಆದರೆ ಪುನಃ ಫೋನ್ ಮಾಡ್ತೇವೆ, ನಾವು ಮಾತಾಡ್ತೇವೆ ಅವ್ರ ಜೊತೆಯಲ್ಲಿ ಅಲ್ಲ. ಅದೇ ರೀತಿಯಲ್ಲಿ ಈ ಒಂದು ವಾಕ್ಯವನ್ನು ನಾವು ನೋಡುವಾಗ ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಒಂದು ಲಾಭ ಇದೆ. ನಾವು ಇವಾಗ ಈ ಪ್ರಪಂಚದಲ್ಲಿರುವಂಥ ಜನರನ್ನ ನಾವು ಪ್ರೀತಿ ಮಾಡಿದರೆ ನಮಗೆ ಏನಾಗುತ್ತೆ? ಒಂದು ಸಂತೋಷ ಆಗುತ್ತೆ ಅಲ್ಲ. ನಮಗಿರುವಂಥ ಕಷ್ಟ ದುಃಖ ಅವ್ರ ಜೊತೆ ಹೇಳುವಾಗ ನಮಗೇನೋ ಒಂಥರ ಸಮಾಧಾನ ಸಿಗುತ್ತೆ. ಆದರೆ ಈ ಒಂದು ಧರ್ಮಶಾಸ್ತ್ರವನ್ನು ಪ್ರೀತಿಸುವಂಥ ಅಭ್ಯಾಸ ನಾವು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಒಂದು ಸಮಾಧಾನ ಖಂಡಿತವಾಗಿ ನಮಗೆ ಸಿಕ್ಕುವಂಥದ್ದಾಗಿದೆ. ಇಲ್ಲಿ ಈ ಧರ್ಮಶಾಸ್ತ್ರ ಅನ್ನುವಾಗ ಕೇವಲ ಇದು ದೇವರ ಒಂದು ಬರೆದಿರುವಂಥ ಪುಸ್ತಕ ಅಂತ ಅಲ್ಲ, ಇದು ದೇವರು ಮಾತಾಡುವಂಥ ಮಾತುಗಳು. ನಾವು ದೇವ್ರ ವಾಕ್ಯವನ್ನು ಓದುವಾಗ ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಾನೆ. ಎಷ್ಟೊಂದು ಮಾತಿದೆ ದೇವ್ರು ನಮ್ಮ ಜೊತೆ ಮಾತಾಡೋಕ್ಕೆ. ಯಾವಾಗ ನಾವು ದೇವರನ್ನು ಪ್ರೀತಿಸ್ತೇವೋ ಆವಾಗ ಧರ್ಮಶಾಸ್ತ್ರದ ಮೂಲಕ ಆತನ ಮಾತುಗಳನ್ನು ನಾವು ಕೇಳಿಸ್ಕೊಳ್ತೇವೆ. ಅದಕ್ಕೆ ಈ ವಾಕ್ಯದಲ್ಲಿ ಈ ಒಂದು ಇಡೀ ಅಧ್ಯಾಯ 119ನೇ ಕೀರ್ತನೆ ಅದು ಧರ್ಮಶಾಸ್ತ್ರದ ಮೇಲೇ ಬರೆಯಲ್ಪಟ್ಟಂಥ ಒಂದು ಕೀರ್ತನೆ ಆಗಿದೆ. ಇಲ್ಲಿ ಈ ಕೀರ್ತನೆಗಾರನು ಅತಿ ಸುಂದರವಾಗಿ ಅನೇಕ ವಾಕ್ಯಗಳನ್ನು ನಾವು ಓದುವಾಗ ಇದು ಸಂಪೂರ್ಣವಾಗಿ ನಾವು ದೇವರ ಕಡೆ ತಿರುಗಬೇಕು, ದೇವರ ವಾಕ್ಯದ ಒಂದು ಪ್ರಾಮುಖ್ಯತೆಯನ್ನು ನಾವು ಈ ಅಧ್ಯಾಯದಲ್ಲಿ ನಾವು ನೋಡೋರಾಗಿದ್ದೇವೆ. ಹಾಗಾದರೆ ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ. ಪ್ರಿಯರೇ, ನಿಮ್ಮಲ್ಲಿ ಯಾರಾದರೂ ನನಗೆ ಸಮಾಧಾನನೇ ಇಲ್ಲ, ಏನು ಮನೆಯಲ್ಲಿ ಯಾರ ಜೊತೆನೂ ನನಗೆ ಸಮಾಧಾನ ಇಲ್ಲ, ಕೆಲ್ಸಕ್ಕೆ ಹೋದರೂ ಸಮಾಧಾನ ಇಲ್ಲ, ಮನೆಗೆ ಬಂದರೂ ಸಮಾಧಾನ ಇಲ್ಲ, ನೀವು ಒಂದನ್ನು ಮಿಸ್ ಮಾಡ್ತಾ ಇದ್ದೀರಾ. ನೀವು ದೇವ್ರ ವಾಕ್ಯ ತಗೊಳ್ಳಿ, ಈ ಬೈಬಲನ್ನು ತಗೊಂಡು ಓದೋಕ್ಕೆ ಶುರು ಮಾಡಿ. ಖಂಡಿತ 100% ನಾನು ಗ್ಯಾರಂಟಿ ಹೇಳ್ತೇನೆ, ಆ ವಾಕ್ಯ ನಮ್ಮ ಹೃದಯದಲ್ಲಿ ಒಂದು ಬೆಂಕಿಯಂತೆ ಅದು ತುಂಬಿ ನಮ್ಮಲ್ಲಿರುವಂಥ ಚಿಂತೆ ದುಃಖ ಬೇರೆದು ಏನಿದೆ ಎಲ್ಲವನ್ನ ತೆಗೆದು ಸುಟ್ಟಾಕಿಬಿಡುತ್ತೆ. ಆವಾಗ ನಮಗೊಂಥರ ಪ್ರಾರ್ಥನೆ ಮಾಡುವಾಗ ಕೆಲವ್ರು ಕೇಳ್ತಾರೆ, ನಾವು ಪ್ರೇಯರ್ ಮಾಡಿದರೆ ಸಾಕಲ್ಲ, ಬೈಬಲ್ ಓದಬೇಕಾ? ನೋಡಿ, ಬೈಬಲ್ ಓದಲಿಲ್ಲ ಅಂದರೆ ನಮ್ಮ ಪ್ರಾರ್ಥನೆಗೆ ಒಂದು ಬಲನೇ ಇಲ್ಲದಂಗೆ. ಬೈಬಲ್ ದೇವ್ರ ವಾಕ್ಯ ಓದಲಿಲ್ಲ ಅಂದರೆ ನಾವು ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ದೇವರು ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಆವಾಗ ನಾವು ಆತನ ಮಾತನ್ನು ಕೇಳಿಸ್ಕೊಳ್ಳುವಾಗ ನಾವು ಆತನಿಗೆ ಪ್ರತ್ಯುತ್ತರವಾಗಿ ಮಾತಾಡೋದೇ ಪ್ರಾರ್ಥನೆ. ದೇವರು ನಮ್ಮ ಜೊತೆ ಮಾತಾಡುವಾಗ ನಾವು ಸಮಾಧಾನ ಹೊಂದುತ್ತೇವೆ ಮತ್ತು ಬಲ ಹೊಂದುತ್ತೇವೆ. ಆಮೇಲೆ ನಾವು ದೇವರೊಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿ ಮಾತಾಡ್ಬೋದು. ಹಾಗಿದ್ದರೆ ಪ್ರಿಯರೇ, ದಯಮಾಡಿ ನೀವು ಈ ದೇವರ ವಾಕ್ಯವನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಿ. ಅದು ಒಳ್ಳೆ ಸಮಯ ಅಂದರೆ ಬೆಳಿಗ್ಗೆ. ಯಾರು ಇನ್ನೂ ಎದ್ದೇಳೋದಕ್ಕಿಂತ ಮುಂಚೆ ಎದ್ದು ನೀವು ದೇವ್ರ ವಾಕ್ಯ ಒಂದು ಸ್ವಲ್ಪ ಹೊತ್ತು ಓದಿ, ಅದು ನಿಮ್ಗೆ ಎಷ್ಟು ಸಂಪೂರ್ಣವಾದ ಸಮಾಧಾನ. ಆಮೇಲೆ ಬೇರೆ ಯಾರ ಜೊತೆ ಮಾತಾಡಿದರೂ ಆ ಸಮಾಧಾನ ನಿಮ್ಮಿಂದ ಹೋಗೋದೇ ಇಲ್ಲ. ಅದಕ್ಕೆ ಯಾವ ವಿಘ್ನಕರವಾದದ್ದೇನೂ ಇರುವುದಿಲ್ಲ ಅಂತೆ, ಯಾವುದು ವಿಘ್ನಕರವಾದದ್ದು ಇರುವುದಿಲ್ಲ. ಹಾಗಾದರೆ ಪ್ರಾರ್ಥನೆ ಮಾಡೋಣ ಬನ್ನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪರಲೋಕದ ತಂದೆ. ಅಪ್ಪ, ಧರ್ಮಶಾಸ್ತ್ರದಲ್ಲಿ ಸ್ವಾಮಿ ನಾವು ಅದನ್ನು ಧ್ಯಾನಿಸುವಾಗ, ಅದನ್ನು ಪ್ರೀತಿಸುವಾಗ ಕರ್ತನೇ ಸ್ವಾಮಿ ನಮಗೆ ಸಂಪೂರ್ಣ ಸಮಾಧಾನ ಅಂತ ಹೇಳಿದೆ. ಈ ಪ್ರಪಂಚದಲ್ಲಿ ಸಮಾಧಾನವಿಲ್ಲದೆ ಅನೇಕರು ಕೂತ್ಕೊಂಡಿದ್ದಾರೆ. ಅಪ್ಪ, ನಿನ್ನಿಂದಲೇ ಸಮಾಧಾನ, ನೀನು ಸಮಾಧಾನ ಕರ್ತನಾಗಿದ್ದೀರಚ್ಚ. ನಿನ್ನ ವಾಕ್ಯ ನಮ್ಮನ್ನು ಸಮಾಧಾನ ಪಡಿಸುವಾಗ ಕರ್ತನೇ, ಈ ಕಾರ್ಯಕ್ರಮವನ್ನು ನೋಡುವಂಥ ನನ್ನ ಸಹೋದರ ಸಹೋದರಿಯರು, ಯವನಸ್ಥರು, ಚಿಕ್ಕ ಮಕ್ಕಳು ಎಲ್ಲರೂ
ತಂದೆ, ನಿನ್ನ ವಾಕ್ಯದ ಕಡೆ ಆಸಕ್ತರಾಗಿ ಅದನ್ನು ಓದಿ ಕರ್ತನೇ ಅದರಿಂದ ಸಂಪೂರ್ಣವಾದ ಸಮಾಧಾನ ಹೊಂದುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.